ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ರಾಮನಗರದಲ್ಲಿರೋದು ಒಂದು 3 ಎಕರೆ 10 ಗುಂಟೆ ಇರೋದು ಒಂದು ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ಥರ 20 ಫೀಟ್ ಸಿಮೆಂಟ್ ರೋಡ್, ಕಾಂಕ್ರೀಟ್ ರೋಡ್, ಅಂದರೆ ಜಸ್ಟ್ 300 ಮೀಟ್ರ್ ಮಾತ್ರ ಇದರ ಕಾಂಕ್ರೀಟ್ ರೋಡ್ ಇದೆ. ರಿಮೈನಿಂಗ್ ಟಾರ್ ರೋಡ್ ಇದೆ. ರಾಮನಗರ ಬೆಂಗಳೂರು ಮೈಸೂರು ಹೈವೇಯಿಂದನೂ ಕೂಡ ಟಾರ್ ರೋಡ್ ಇದೆ. ಒಂದು 12 ಕಿಲೋಮೀಟ್ರ್ ಟಾರ್ ರೋಡ್ ಬರುತ್ತೆ. ನೆಕ್ಸ್ಟ್ ಈ ಥರ ಒಂದು 300 ಮೀಟ್ರ್ ಮಾತ್ರ ಈ ಥರ ಸಿಮೆಂಟ್ ರೋಡ್ ಬರುತ್ತೆ. ಇರೋ ಪ್ರಾಪರ್ಟಿ ಇದು 3 ಎಕರೆ 10 ಗುಂಟೆ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಪ್ರಾಪರ್ಟಿ. ರೋಡ್ ಫೇಸಿಂಗ್ ಆಲ್ಮೋಸ್ಟ್ ಒಂದು 180 ಅಡಿ ಬರುತ್ತೆ. ಫ್ರಂಟಲ್ಲಿ ತೆಂಗಿನ ತೋಟ ಇದೆ, ಮಧ್ಯದಲ್ಲಿ ಸ್ವಲ್ಪ ಮಾವಿನ ತೋಟ ಇದೆ. ಓವರಾಲ್ ಒಂದೂವರೆ ಎಕರೆಯಷ್ಟು ಮಾತ್ರ ತೋಟ ಇದೆ, ಇನ್ನೊಂದು ಎಕರೆಯಷ್ಟು ಖಾಲಿ ಜಾಗ ಇದೆ. ಟೋಟಲ್ ಒಟ್ಟು 3 ಎಕರೆ 10 ಗುಂಟೆ ಜಮೀನು ಬರುತ್ತೆ. ಇದು ಮಧ್ಯದಲ್ಲಿ ಜಮೀನು ಒಳಗಡೆ ಓಡಾಡೋದಕ್ಕೆ ಅಂತ ಮಾಡ್ಕೊಂಡಿರೋದು ರಸ್ತೆ. ಇದು ಸ್ವಲ್ಪ ಮಾವಿನ ಮರಗಳೆಲ್ಲ ಕೆಲವು ದೊಡ್ಡವು, ತುಂಬ ಅಂದರೆ ಆಲ್ಮೋಸ್ಟ್ ಒಂದು 20 ವರ್ಷದ ಗಿಡಗಳು, 20 ವರ್ಷದ ಮರಗಳು. ಈ ತೋಟದಲ್ಲಿ ಒಂದು ಬೋರ್ವೆಲ್ಲು ಮತ್ತು ಒಂದು ಚಿಕ್ಕದಾಗಿರೋ ಒಂದು ಪಂಪ್ ಹೌಸ್ ಇದೆ. ಅದನ್ನು ಬಿಟ್ಟರೆ ಒಂದು 15 ಚದರ ಇರೋಷ್ಟೊಂದು ಮೋಲ್ಡ್ ಹೌಸ್ ಇದೆ. ಅಂದರೆ ಸ್ವಲ್ಪ ಇನ್ಕಂಪ್ಲೀಟ್ ಆಗಿದೆ, ಬಟ್ ಹಳೇದು ಮನೆ, ಒಂದು 8ರಿಂದ 10 ವರ್ಷದ ಮನೆ. ಒಂದು 15 ಚದರ ಮೋಲ್ಡ್ ಹೌಸ್ ಬರುತ್ತೆ. ನೋಡಿ ಅಲ್ಲಿ ಏನು ಕಾಣ್ತಾ ಇದೆಯಲ್ಲ, ಅದು ಬೋರ್ವೆಲ್ ವಿತ್ ಪಂಪ್ ಹೌಸು. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ರಾಮನಗರದಿಂದ 13 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಯಾರಾದರೂ ಇಬ್ಬರು ಬೇಕಾದರೂ ತೊಗೋಬೋದು. ಮತ್ತು ಈ ಪ್ರಾಪರ್ಟಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಹಿಲ್ ವೇವು, ಬ್ಯಾಕ್ ಸೈಡ್ ಕಂಪ್ಲೀಟ್ ಹಿಲ್ ವೇವು, ಸಮ್ ಸೈಡ್ ಹಿಲ್ ಅಟ್ಯಾಚ್ ಕೂಡ ಇದೆ. ಒಂದು 7ರಿಂದ 8 ಗುಂಟೆಯಷ್ಟು ಖರಾಬ್ ಜಾಗ ಕೂಡ ಬರುತ್ತೆ. ಯಾರಾದರೂ ಫಾರ್ಮ್ ಹೌಸು, ಹೋಮ್ ಸ್ಟೇ ಮತ್ತು ರೆಸಾರ್ಟ್ 3 ಮಾಡ್ತೀನಿ ಅನ್ನೋರಿಗೆ ಏನು ಬೇಕು, ಯಾವ ಥರ ಕಾನ್ಸೆಪ್ಟ್ ಬೇಕಾದರೂ ಮಾಡ್ಬೋದು. ತುಂಬ ಸೂಟಬಲ್ ಆಗಿ ಪರ್ಫೆಕ್ಟ್ ಆಗಿದೆ ಜಾಗ. ಆಸ್ಪರ್ಧಿ ವಾಸ್ತು ಕೂಡ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ವಾಟರ್ ಸೋರ್ಸ್ ಅಂತೂ ತುಂಬ ಚೆನ್ನಾಗಿದೆ. ರನ್ನಿಂಗ್ ಬೋರ್ವೆಲ್ ಎಂಟೈರ್ 3 ಎಕರೆಗೂ ಸಾಕಾಗಷ್ಟು ನೀರಿದೆ ಅಂತ ಓನರ್ ಹೇಳಿದ್ದಾರೆ. ನೋಡಿ, ಈ ಮಾವಿನ ಮರಗಳು ಹೇಳಿದ್ನಲ್ಲ, ಒಂದು 10ರಿಂದ 15 ಮಾವಿನ ಮರಗಳಿದೆ, ಒಂದು 15ರಿಂದ 20 ತೆಂಗಿನ ಮರಗಳಿದೆ. 1.5 ಎಕರೆಯಷ್ಟು ತೋಟ ಇದೆ, 1.25 ಎಕರೆಯಷ್ಟು. ಇನ್ನು ರಿಮೈನಿಂಗ್ ಎಲ್ಲ ಪ್ಲೈನ್ ಲ್ಯಾಂಡು. ಅದನ್ನು ನೀವು ಯಾವ ಥರ ಬೇಕು ಆ ಥರ ಡೆವಲಪ್ಮೆಂಟ್ ಮಾಡ್ಕೋಬೋದು. ನೋಡಿ, ಇಲ್ಲಿಂದ ನಿಮಗೆ ಎಂಟಿ ಲ್ಯಾಂಡ್ ಅಂದರೆ ಪ್ಲೈನ್ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಮತ್ತು ಹಿಲ್ ವ್ಯೂ ಕೂಡ ನೋಡಿ, ಇಲ್ಲಿ ಸ್ವಲ್ಪ ಬಂಡೆ ಇದೆ. ಇದನ್ನು ಖರಾಬ್ ಒಂದು 6ರಿಂದ 7 ಗುಂಟೆ ಖರಾಬ್ ಬರುತ್ತೆ. ಇದು ಮನೆ, ನಾನು ಹೇಳಿದ ಒಂದು 15 ಚದರ ಮನೆ ಇದೆ. ಇದು ಅಂದರೆ ಫಿನಿಷಿಂಗ್ ಆಗಿಲ್ಲ, ಸೊ ಹಾಗೆ ಇಟ್ಕೊಂಡಿದ್ದಾರೆ ಅವರು. ಫಿನಿಷಿಂಗ್ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಕೂಡ ಇದೆ, ಹಲಸು ಮತ್ತು ನೇರಳೆ, ಆ ಥರ ಗಿಡಗಳು. ನೋಡಿ, ಇದು ಹಿಲ್ ವ್ಯೂ ಇರೋ ಪ್ರಾಪರ್ಟಿ. ಬ್ಯಾಕ್ ಸೈಡ್ 1 ಎಕರೆ 1.25 ಎಕರೆ ಬರುತ್ತೆ. ಇದು ಕಂಪ್ಲೀಟ್ ಹಿಲ್ ವ್ಯೂ ಮತ್ತು ಪ್ಲೈನ್ ಲ್ಯಾಂಡು. ಆಗಲೇ ಹೇಳಿದಾಗ ಹೋಮ್ ಸ್ಟೇ, ರೆಸಾರ್ಟು, ಇಲ್ಲ ಅದ್ಭುತವಾದ ಫಾರ್ಮ್ ಹೌಸ್ ಕೂಡ ಮಾಡ್ಕೋಬೋದು. ನೋಡಿ, ಮನೆ ಫ್ರಂಟ್ ಫೇಸಿಂದ ಮನೆ ಈ ಥರ ಕಾಣಿಸುತ್ತೆ. ಮತ್ತು ಈಸ್ಟ್ ಫೇಸಿಗೆ ಬರುತ್ತೆ ಪ್ರಾಪರ್ಟಿ. ರೋಡೆಲ್ಲ ಈಸ್ಟ್ ಫೇಸಿಗೆ ಇದೆ ಈ ಪ್ರಾಪರ್ಟಿಗೆ. ಅಂದರೆ ಸರೌಂಡಿಂಗ್ಸ್ ಆಲ್ಮೋಸ್ಟ್ ಒಂದು 180 ಡಿಗ್ರಿ ಅಷ್ಟು ಕಂಪ್ಲೀಟ್ ಹಿಲ್ ವ್ಯೂ ಇದೆ. ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಬೋದು. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ ಅವರು 2,60,000 ಕೋಟ್ ಮಾಡ್ತಾ ಇದ್ದಾರೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಕಂಪ್ಲೀಟ್ ಜನರಲ್ ಪ್ರಾಪರ್ಟಿ. ಆಲ್ಮೋಸ್ಟ್ ಅಕ್ಕಪಕ್ಕ 2 ತೋಟದವರು ಫೆನ್ಸಿಂಗ್ ಹಾಕಿದ್ದಾರೆ. ಸೊ ಈ ಪ್ರಾಪರ್ಟಿಗೆ ಮಾತ್ರ ನೀವು ಬ್ಯಾಕ್ ಸೈಡ್ ಮಾತ್ರ ಫೆನ್ಸಿಂಗ್ ಹಾಕೋಬೇಕಾಗುತ್ತೆ, ಫ್ರಂಟ್ ಗೇಟ್ ಹಾಕೋಬೇಕಾಗುತ್ತೆ. ಪಕ್ಕದಲ್ಲಿ ಆಲ್ರೆಡಿ ಒಂದು ಫಾರ್ಮ್ ಹೌಸ್ ಕೂಡ ಇದೆ. ಈ ರೋಡಲ್ಲಿ ಆಲ್ಮೋಸ್ಟ್ ಒಂದು 3ರಿಂದ 4 ಫಾರ್ಮ್ ಹೌಸ್ ಇದೆ. ಇದು ಅದ್ಭುತವಾದ ಹಿಲ್ ವ್ಯೂ. ಒಟ್ಟಾರೆ ಈ ಪ್ರಾಪರ್ಟಿ 3 ಎಕರೆ 10 ಗುಂಟೆ ಅಂದರೆ ಒಂದು 130 ಗುಂಟೆ ಬರುತ್ತೆ. ಪ್ಲಸ್ ಒಂದು 7ರಿಂದ 8 ಗುಂಟೆ ಖರಾಬ್ ಬರುತ್ತೆ. ಒಂದು 7ರಿಂದ 8 ಗುಂಟೆ ಒತ್ತುವರಿ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಬೆಟ್ಟದ ಪ್ರದೇಶ ಕಡೆಗೆ. ಮನೆ ಅಂತೂ ಸ್ವಲ್ಪ ಫಿನಿಷಿಂಗ್ ಮಾಡಬೇಕು. ಒಂದು 20-25% ಅಷ್ಟು ಮನೆ ವರ್ಕಿಂಗ್ ಕೆಲಸ ಇದೆ. ಅದನ್ನು ಫಿನಿಷ್ ಮಾಡಿಕೊಂಡ್ರೆ ಅದ್ಭುತವಾದ ಫಾರ್ಮ್ ಹೌಸ್ ಆಗುತ್ತೆ. ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾರೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.